ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸೂಪರ್ ಆಗಿರುವಂತಹ ಧರ್ಮಸ್ಥಳ ಚಟ್ನಿ ರೆಸಿಪಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ತಿಳಿಸಾರು ಜೊತೆ ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗನೇ ಅನ್ಕೊಳ್ಳಿ. ಮಾಡೋ ವಿಧಾನ ತುಂಬಾ ಸುಲಭ, ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್. ಇಟ್ಸ್ ಅ ಬಿಗಿನರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ ಬಿಸಿ ಆಗಿದೆ. ಐ ಆಮ್ ಆ್ಯಡಿಂಗ್ 1 ಸ್ಪೂನ್ ಆಫ್ ಚನ್ನಾ ದಾಲ್, ಸೊ 1 ಸ್ಪೂನಷ್ಟು ಕಡಲೆಬೇಳೆ. ನಂತರ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ 1/2 ಸ್ಪೂನ್ ಆಫ್ ಉರಿದ ದಾಲ್. ಉದ್ದಿನಬೇಳೆ ಕೈ ಜಾರಿ ಜಾಸ್ತಿ ಹಾಕೊಂಬಿಡಿ, ಚಟ್ನಿ ಲೊಳ್ಳೆ ಆಗುತ್ತೆ. ಪರ್ಫೆಕ್ಟ್ ರೆಸಿಪಿಗೆ ನಾನು ಹೇಳಿದ ಪ್ರಮಾಣನೇ ಯೂಸ್ ಮಾಡಿ. ನಂತರ ಇಲ್ಲಿ ನಾನು 2 ಗುಂಟೂರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಸೊ 2 ಗುಂಟೂರು ರೆಡ್ ಚಿಲ್ಲಿ. ಸೊ ಪರ್ಫೆಕ್ಟ್ ಕೆಂಪು ಚಟ್ನಿಗೆ ಒಳ್ಳೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ಸೊ ಇಲ್ಲಿ ನಾನು 5 ಕರ್ನಾಟಕ ಬ್ಯಾಡಗಿ ಹಾಕೊತಾ ಇದ್ದೀನಿ. ಸೊ 5 ಕರ್ನಾಟಕ ಬ್ಯಾಡಗಿ. ಇಟ್ಸ್ ಅವೈಲೇಬಲ್ ಇನ್ ಆಲ್ ದ ಗ್ರೋಸರೀಸ್ ಇನ್ US. ನಂತರ ಡ್ರೈ ಹುಣಸೆ ಹಣ್ಣು ತೊಗೊತಾ ಇದ್ದೀನಿ. ಇಫ್ ಯು ಹ್ಯಾವ್ ಟ್ಯಾಮಿಕಾನ್ ಎಟ್ ಹೋಮ್ ಯು ಕ್ಯಾನ್ ಯೂಸ್ ದ್ಯಾಟ್. ಬಟ್ ಪರ್ಫೆಕ್ಟ್ ಚಟ್ನಿಗೆ ಒಳ್ಳೆ ಟೇಸ್ಟ್ಗೆ ಈ ಡ್ರೈ ಹುಣಸೆ ಹಣ್ಣು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೌ ಐ ಆಮ್ ಆ್ಯಡಿಂಗ್ 1 ಡ್ರಾಪ್ ಆಫ್ ಆಯಿಲ್ ಆ್ಯಂಡ್ ಐಲ್ ಬಿಗಿನ್ ಟು ರೋಸ್ಟ್. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಉದ್ದಿನಬೇಳೆಯಿಂದ ಒಳ್ಳೆ ಅರೋಮಾ ಬರಬೇಕು. ಹಾಗೆ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಆಗಬೇಕು. ಕೆಂಪೆಣ್ಸಿನ್ಕಾಯಿ ನಿಮ್ಗೆ ಗೊತ್ತೇ ಇದೆ, ಕ್ರಿಸ್ಪಾಗಿ ಆಗಬೇಕು. ಇನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಇವಾಗ ನಾವು ಚಟ್ನಿಗೆ ಅರಿತೀವಲ್ಲ ಅವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಟ್ಲೀಸ್ಟ್ 15 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅನ್ನೋದು ಸ್ಮಾಲ್ ನೋಟ್ ಆಫ್ ಕಾಷನ್, ಉದ್ದಿನಬೇಳೆ ಕೈ ಜಾರಿ ದಯವಿಟ್ಟು ಜಾಸ್ತಿ ಹಾಕೊಂಬೇಡಿ. ತುಂಬ ಸತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಚಟ್ನಿ ತುಂಬ ಒಳ್ಳೆ ಆಗುತ್ತೆ. ಸೊ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಮಾತ್ರ ಸೇರಿಸ್ಕೊಳ್ಬೇಕಾಗತ್ತೆ. ಇರ್ಬೋದು ಕಡಲೆಬೇಳೆ ಸಿಸಿಲ್ ಆಗ್ತಾ ಇದೆ. ಉದ್ದಿನಬೇಳೆಯಿಂದನೂ ಒಳ್ಳೆ ಅರೋಮಾ ಬರ್ತಾ ಇದೆ. ಇವಾಗ ಒಂದು ಕೀ ಇಂಗ್ರೀಡಿಯೆಂಟ್ ಹಾಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅಜ್ವೈನ್ ಸೀಡ್ಸ್ ಅಥವಾ ಓಂ ಕಾಳು ಜಾಸ್ತಿ ಹಾಕೊಂಬೇಡಿ, ಪಂಜೆಂಟ್ ವಾಸನೆ ಬಂದ್ಬಿಡುತ್ತೆ. 5 ಕಾಳು ಸೇರಿಸಿದ್ರೆ ಸಾಕು. ಈಗ ಸ್ಟವ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನಂತರ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನ ತುರಿ. ಇಲ್ಲಿ ಫ್ರೋಝನ್ ಕೋಕೋನಟ್ ಇದ್ದರೆ ಏನು ಯೋಚನೆ ಮಾಡಬೇಡಿ, 2 ನಿಮಿಷ ಮೈಕ್ರೋವೇವ್ ಮಾಡಿಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ಕೋಕೋನಟ್ಗೆ ಒಂಥರ ಫ್ರೆಶ್ನೆಸ್ ಸಿಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕೊತಾ ಇದ್ದೀನಿ. ದಟ್ಸ್ ಮೈ ಫೇವ್ರೆಟ್ ಸಾಲ್ಟ್. ಸೊ ಈ ಮಿಕ್ಸ್ಚರ್ ಸ್ವಲ್ಪ ಕೂಲಾದ ನಂತರ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಇವಾಗ ಮಿಕ್ಸ್ಚರ್ ಕೂಲ್ ಆಗಿದೆ, ಬನ್ನಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಸ್ಮೂದಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ ಒಂದು 2 ರೌಂಡ್ ಪಲ್ಸ್ ಮಾಡಿಕೊಂಡ್ರೆ ಸಾಕು. ಸ್ನೇಹಿತರೆ ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗಲೇ ನೀವು ರುಚಿ ನೋಡ್ಕೊಳ್ಬೇಕಾಗುತ್ತೆ. ಉಪ್ಪು, ಹುಣಸೆಹಣ್ಣು ಮತ್ತು ಖಾರ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಸೇರಿಸ್ಕೊಂಡು ನೀವು ತಿರ್ಗಾ ರುಬ್ಕೊಳ್ಬೋದು. ಬನ್ನಿ ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ತಿರ್ಗಾ ಪ್ಯಾನ್ ಬಿಸಿ ಆಗಿದೆ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ಚರ್ ಆಫ್ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಸೊ ಮಿಕ್ಸ್ ಆಫ್ ಬೋತ್ ಉರಿದ ದಾಲ್ ಆ್ಯಂಡ್ ಚನ್ನಾ ದಾಲ್. ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಮಸ್ಟರ್ಡ್ ಸೀಡ್ಸ್, ಅದು ಕ್ರ್ಯಾಕಲ್ ಆಗಬೇಕು. ಕ್ರ್ಯಾಕಲ್ ಆದ ನಂತರ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕ್ರಿಸ್ಪ್ ಆದ ನಂತರ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಸ್ನೇಹಿತರೆ ನಿಮಗೆ ಗ್ಯಾಸ್ಟ್ರಿಕ್ ಇದ್ದರೆ ಇದು ತುಂಬಾ ಒಳ್ಳೆಯದು. ನಿಮಗೆ ಗ್ಲೂಟನ್ ಅಲರ್ಜಿ ಇದ್ದರೆ ನಿಮಗೆ ಗ್ಲೂಟನ್ ಫ್ರೀ ಹಿಂಗ್ ಸಹ ಸಿಗುತ್ತೆ. ಹಾಗೆ ನಂತರ ಸ್ವಲ್ಪ ಕರಿ ಲೀವ್ಸ್ ಹಾಕೊಬೋದು. ಫ್ಲೇವರ್ಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ರೆಡಿ ಆಗಿದೆ, ಬನ್ನಿ ಚಟ್ನಿಗೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ ಈ ಧರ್ಮಸ್ಥಳ ಕೆಂಪು ಚಟ್ನಿ ಇವಾಗ ರೆಡಿ ಆಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈ ಧರ್ಮಸ್ಥಳ ಕೆಂಪು ಚಟ್ನಿ ಧರ್ಮಸ್ಥಳ ತಿಳಿಸಾರು ಜೊತೆ ತಿನ್ನಬೇಕು, ತುಂಬಾ ರುಚಿಯಾಗಿರುತ್ತೆ. ಇಟ್ಸ್ ಮೈ ಫೇವ್ರೆಟ್ ಕಾಂಬಿನೇಷನ್. ನೀವು ಖಂಡಿತ ಟ್ರೈ ಮಾಡಿ. ಇಷ್ಟ ಆದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್.